ಎಕ್ಸ್ಪರ್ಟ್ ಕಮಿಟಿದು ಏನೋ ಸಜೆಷನ್ಸ್ ಇತ್ತು, ಆ ನಿಟ್ಟಿನಲ್ಲಿ 2 ಮಾಕ್ ಡ್ರಿಲ್ ಮಾಡಬೇಕಾಗಿತ್ತು. ಮೊನ್ನೆ 23ನೇ ತಾರೀಕಿಗೆ ಒಂದು ಮಾಕ್ ಡ್ರಿಲ್ ಸ್ಟೇಡಿಯಮಲ್ಲಿ ಆಯಿತು. ಇವತ್ತು ಕೂಡ ಒಂದು ಮಾಕ್ ಡ್ರಿಲ್ ಆಗಿದೆ. ಇದರಲ್ಲಿ ಎಲ್ಲ ಇಲಾಖೆಯವರು, ಪೊಲೀಸ್, ಫೈರ್, SDRF, ಸಿವಿಲ್ ಡಿಫೆನ್ಸ್, ಈ ಥರ ಯಾರ್ಯಾರು ಡಿಪಾರ್ಟ್ಮೆಂಟ್ಗೆ ಎಲ್ಲರೂ ಸೇರಿ, PWD ಅವರು ಮತ್ತು ಆ್ಯಂಬುಲೆನ್ಸ್, GBA ಎಲ್ಲ ಡಿಪಾರ್ಟ್ಮೆಂಟ್ ಜೊತೆಗೆ ಕೆಲವು ಮಾಕ್ ಡ್ರಿಲ್ ಅಂದರೆ ವೀಕ್ಷಕರು, ವಿಸಿಟರ್ಸ್ಗೆ ಕೂಡ ನಾವು ಕರೆದು ಯಾವ ರೀತಿ ಎಂಟ್ರಿ ಎಕ್ಸಿಟ್ ಆಗ್ತಿದೆ ಅಂತ ನಾವು ಮಾಡ್ಕೊಂಡಿದ್ದೀವಿ. ನಮ್ಮ ಆಫೀಸರ್ಸ್ ಅವರು 23ನೇ ತಾರೀಕು ಏನು ಆಗಿತ್ತು ಅದರ ಮೇಲೆ ಇಂಪ್ರೂವ್ಮೆಂಟ್ ಆಗಿದೆ. ಈಗ ಇನ್ನೂ 2 ದಿವಸ ಇದೆ. ಸೊ QR ಕೋಡ್ ಸಂಬಂಧಪಟ್ಟ ಮತ್ತು ಲಾಸ್ಟ್ ಸ್ಟ್ಯಾಂಡ್ಗೆ ಹೋಗೋರು ಸಂಬಂಧಪಟ್ಟ ಏನೋ ಟರ್ನ್ ಸ್ಟೈಲ್ ಇದೆ ಅದರ ಬಗ್ಗೆ ಎಲ್ಲ ಕನೆಕ್ಷನ್ಸ್ ಈಗ ನಡೀತಾ ಇದೆ. ಅದು ಆಗುತ್ತೆ. ನಮ್ಮ ಪೊಲೀಸ್ ಇಲಾಖೆದು ಎಲ್ಲ ನಮ್ಮ ಆಫೀಸರ್ಸ್ಗೆ ನಾವು ಇಲ್ಲಿ ಯಾರ್ಯಾರು ಬಂದೋಬಸ್ತಲ್ಲಿ ಇರ್ತಾರೆ ಅವ್ರಿಗೆ ಕೂಡ ನಾವು ನೇಮಿಸಿದ್ದೀವಿ. ನಾವು ಇನ್ನೊಂದು ಸರಿ ರಿಕ್ವೆಸ್ಟ್ ಮಾಡ್ತಿದ್ದೀವಿ ನಿಮ್ಮ ಮುಖಾಂತರ ಎಲ್ಲರಿಗೆ. ಮೊನ್ನೆ ಕೂಡ ನಾನು ನಮ್ಮ ಪ್ರೆಸ್ ಮೀಟಲ್ಲಿ ಹೇಳಿದೆ, ದಯವಿಟ್ಟು ಯಾರ್ದು ಟಿಕೆಟ್ಸ್ ಯಾರ್ಯಾರ ಹತ್ರ ಇದೆ ಅವರೇ ಇಲ್ಲಿ ಬರಬೇಕು. ಯಾರ ಹತ್ರ ಟಿಕೆಟ್ ಇಲ್ಲ ದಯವಿಟ್ಟು ಇಲ್ಲಿ ಬರಬಾರ್ದು. ಸುಮಾರು 7 ಸ್ಕ್ವಾಡ್ ಇದೆ, 7 ಸ್ಕ್ವಾಡ್ಸ್ ಇದೆ. ಅದರಲ್ಲಿ 15ರಿಂದ 20 ಜನ ಒಂದೊಂದು ಸ್ಕ್ವಾಡಲ್ಲಿ ಇರ್ತಾರೆ. ಈ ಸ್ಕ್ವಾಡ್ದು ಒಂದೇ ಕೆಲಸ ಇರೋದು, ಯಾರ ಹತ್ರ ಟಿಕೆಟ್ ಇಲ್ಲ ಆ ಸುತ್ತಮುತ್ತ ನಾವು ಕಾಂಗ್ರಿಗೇಟ್ ಅಥವಾ ಜಮಾ ಆಗಲಿಕ್ಕೆ ಸೇರಲಿಕ್ಕೆ ನಾವು ಬಿಡೋದಿಲ್ಲ. ನಾವು ರಿಕ್ವೆಸ್ಟ್ ಮಾಡ್ತೀವಿ, ಯಾರು ಇಲ್ಲಿ ಇರಬಾರ್ದು. ಟಿಕೆಟ್ ಇದ್ದರೆ ದಯವಿಟ್ಟು ಅಡ್ವಾನ್ಸ್ ಆಗಿ ಬಂದು ಸ್ಟೇಡಿಯಂಗೆ ತಾವು ಒಳಗೆ ಹೋಗಿ ತಮ್ಮ ಜಾಗ ಎಲ್ಲಿದೆ ಅಲ್ಲಿ ಹೋಗ್ಬೋದು, ಸೀಟ್ಸ್. ಟಿಕೆಟ್ ಇಲ್ಲ ಅಂದರೆ ನಾವು ಅಲ್ಲಿ 4 ರೋಡ್, ಅದು ಕ್ವೀನ್ಸ್ ರೋಡ್ ಇರಲಿ, ಕಬ್ಬನ್ ರೋಡ್ ಇರಲಿ, ಲಿಂಕ್ ರೋಡ್ ಇರಲಿ ಮತ್ತು MG ರೋಡ್, 4 ರೋಡಲ್ಲಿ ನಮ್ಮದು ಸ್ಕ್ವಾಡ್ಸ್ ಅವರು ಫುಟ್ ಪೆಟ್ರೋಲಿಂಗಲ್ಲಿ ಇರ್ತದೆ. ಅವರು ಯಾರಿಗೆ ನಾವು ಬಿಡೋದಿಲ್ಲ. ಸೊ ಇದು ಇನ್ನೊಂದು ಸರಿ ನಾವು ನಿಮ್ಮ ಮುಖಾಂತರ ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ. ಜೊತೆಗೆ 4 ಕಡೆ ಯಾವುದು ವಿಶೇಷವಾಗಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ನಮ್ಮ ಟ್ರಾಫಿಕ್ ಅವ್ರದ್ದು ಡೀಟೇಲ್ಸ್ ಇದೆ ಅದರಲ್ಲಿ. 5 ಕಡೆ ಪಾರ್ಕಿಂಗ್ ಇದೆ. 5 ಕಡೆದು ಟಿಕೆಟ್ಸಲ್ಲಿ ಆಲ್ರೆಡಿ ಮೆನ್ಷನ್ಡ್ ಇದೆ ಪಾರ್ಕಿಂಗ್. ಅಲ್ಲಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ ಶಟಲ್ ಬಸ್ ಮುಖಾಂತರ ಇಲ್ಲಿ ಬರ್ಬೋದು. ಶಟಲ್ ಬಸ್ಸಸ್ದು ವ್ಯವಸ್ಥೆ ಕೂಡ ಮಾಡಲಾಗಿದೆ ಸ್ಟೇಡಿಯಂ ಅವ್ರ ಕಡೆಯಿಂದ, ಅಂದರೆ ಅಸೋಸಿಯೇಷನ್ ಕಡೆಯಿಂದ. ನಾವು ಅದು ಫೆಸಿಲಿಟೇಟ್ ಮಾಡ್ತೀವಿ. ಸ್ಟೇಡಿಯಂ ಶಟಲ್ ಬಸ್ಸಸ್ಗೆ ನಾವು ಆಯಾ ಗೇಟ್ಗೆ ನಾವು ಹೋಗಲಿಕ್ಕೆ ನಾವು ಫೆಸಿಲಿಟೇಟ್ ಮಾಡ್ತೀವಿ. ನಮ್ಮ ಟ್ರಾಫಿಕ್ ಅವರು ಅದ್ರ ಬಗ್ಗೆ ವಿಶೇಷ ಒಂದು ಸ್ಕೀಮ್ ಮಾಡಿದ್ದಾರೆ. ಪ್ಲಸ್ ಯಾವುದು ನೋ ಪಾರ್ಕಿಂಗ್ದು ಏನೋ ಡೀಟೇಲ್ಸ್ ಆಲ್ರೆಡಿ ಪ್ರೆಸ್ ಇವತ್ತು ಮತ್ತೆ ನಾವು ಕೊಡ್ತೀವಿ ಪ್ರೆಸ್ ನೋಟ್ ಮುಖಾಂತರ. ಅದೂ ತುಂಬ ಸ್ಟ್ರಿಕ್ಟಾಗಿ ಪಾಲನೆ ಮಾಡಬೇಕಾಗತ್ತೆ. ಯಾಕೆಂದರೆ ಇಲ್ಲಿ ಮೇನ್ ಗೇಟ್, ಪ್ಲೇಯರ್ಸ್ದು ಬರೋದು ಹೋಗೋದು ಗೇಟ್, ಅಲ್ಲಿ ಜಾಮಿಂಗ್ ಆಗಬಾರ್ದು ಮತ್ತು ಯಾವುದು ಸಮಸ್ಯೆ ಆಗಬಾರ್ದು. ಆ ನಿಟ್ಟಿನಲ್ಲಿ ಪಾರ್ಕಿಂಗ್ ಭಾಳ ಸ್ಟ್ರಿಕ್ಟ್ ಇರ್ತದೆ, ನೋ ಪಾರ್ಕಿಂಗ್ ಇಂಪ್ಲಿಮೆಂಟೇಷನ್. ಮತ್ತು PMTC ಬಸ್ಸಸ್ ಆ್ಯಂಡ್ ಮೆಟ್ರೋ ಅವರು ಕೂಡ ಒಂದು ಪ್ರೆಸ್ ನೋಟ್ ನಿನ್ನೆ ಕೊಟ್ಟಿದ್ದಾರೆ. ಅವರು ಮೆಟ್ರೋ ಯಾವ ರೀತಿ 2 ಗಂಟೆ ತನಕ ಮೆಟ್ರೋ ಮೂಮೆಂಟಲ್ಲಿರ್ತದೆ ಮತ್ತು ಎಲ್ಲಿಂದ ಜನ ಬರ್ತಾಯಿದ್ರೆ ಅಲ್ಲಿ ಆಲ್ಮೋಸ್ಟ್ 40 ಕಡೆ ಅವರು ಮೆಟ್ರೋ ಅವರು ಕೂಡ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅವರು. ಸೊ ರಿಟರ್ನ್ ಬರೋದು ಮತ್ತು ಹೋಗೋದು ಎರಡೂ ಜನ ಆದಷ್ಟು ಮೆಟ್ರೋ ಮತ್ತು BMTC ಯೂಸ್ ಮಾಡಿದರೆ ಇಲ್ಲಿ ಕ್ರೌಡಿಂಗ್ ಕಡಿಮೆ ಆಗುತ್ತೆ ಮತ್ತು ನಮಗೆ ಟ್ರಾಫಿಕ್ ಮೇಂಟೈನ್ ಮಾಡಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ಸೊ ನಾವು ಇನ್ನೊಂದು ಸರಿ ನಮ್ಮ ಎಲ್ಲ ಆಫೀಸರ್ಸ್ ಅವರು ತುಂಬ ಚೆನ್ನಾಗಿ ಬಂದು ಸ್ಕೀಮ್ ಮಾಡಿದ್ದಾರೆ. ನಮ್ಮದು ಲಾಸ್ಟ್ ಬ್ರೀಫಿಂಗ್ ಕೂಡ ಇದೆ ಈಗ. ಹೋಪ್ಫುಲಿ ನಿಮ್ಮ ಕೋಆಪ್ರೇಷನಿಂದ ಮತ್ತು ಎಲ್ಲರದ್ದು ಕೋಆಪ್ರೇಷನಿಂದ ಈ ಸರಿ ಏನು ಮ್ಯಾಚ್ ತುಂಬ ಒಂದು ದೀರ್ಘಕಾಲ ಆದಮೇಲೆ ಆಗ್ತಾಯಿದೆ. ನಾವು ಭಾಳ ಕಮಿಟಿ ಮೀಟಿಂಗ್ಸ್ ಮಾಡಿ, ಸಾಕಷ್ಟು ಬೇರೆ ಸಬ್ ಕಮಿಟಿ ಮೀಟಿಂಗ್ಸ್ ಮಾಡಿ, ಸ್ಪಾಟ್ ಇನ್ಸ್ಪೆಕ್ಷನ್ಸ್ ಮಾಡಿ, ನಮ್ಮ ಆಫೀಸರ್ಸ್ ಅವರು ತುಂಬ ಶ್ರಮಪಟ್ಟು ಒಂದು ಹಂತಕ್ಕೆ ಅವರು ತಂದಿದ್ದಾರೆ. ಆ್ಯಂಡ್ ನಮಗೆ ಫುಲ್ ಭರವಸೆ ಇದೆ ಚೆನ್ನಾಗಿ ಮ್ಯಾಚ್ ಆಗ್ತದೆ. ಇನ್ನೊಂದು ಸರಿ ನಿಮ್ಮ ಮುಖಾಂತರ ನಾವು ಚಿಯರ್ ರೆಸ್ಪಾನ್ಸಿಬಲಿ ನಮ್ದು ಏನು ಟ್ಯಾಗ್ಲೈನ್ ಇದೆ ಸಿಟಿ ಪೊಲೀಸ್ ವತಿಯಿಂದ ನಾವು ಕೊಟ್ಟಿದ್ದೀವಿ. ದಯವಿಟ್ಟು ಇದಕ್ಕೆ ಪಾಪ್ಯುಲೈಸ್ ಮಾಡಿದರೆ ಜನ ಇಲ್ಲಿ ಬಂದು ಎಂಜಾಯ್ ಮಾಡಬೇಕು. ಎಂಜಾಯ್ ಮಾಡಿ ಯಾರಿಗೆ, ಯಾಕೆಂದರೆ ನಿಮಗೆ ಗೊತ್ತಿದೆ ಟಿಕೆಟ್ಸ್ದು ಅವೈಲಬಿಲಿಟಿ ಕಡಿಮೆ ಇದೆ.
ಎಷ್ಟು ಸ್ಟೇಡಿಯಂ ಕೆಪಾಸಿಟಿ ಇದೆ ಅಷ್ಟೇ ಜನಕ್ಕೆ ಟಿಕೆಟ್ ಸಿಗುತ್ತೆ. ಸೊ ನ್ಯಾಚುರಲ್ ಆಗಿ ಎಲ್ಲರಿಗೂ ಟಿಕೆಟ್ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಯಾರ್ಯಾರಿಗೆ ಸಿಕ್ಕಿಲ್ಲ ದಯವಿಟ್ಟು ನಿಮ್ಮ ಜಾಗದಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಎಲ್ಲಿ ಫ್ರೆಂಡ್ಸು, ಫ್ಯಾಮ್ಲಿ ಅಥವಾ ಇನ್ನಿತರ ಅವ್ರ ಜೊತೆಗೆ ಎಲ್ಲಿ ಎಂಜಾಯ್ ಮಾಡಲಿಕ್ಕೆ ಸಾಕಷ್ಟು ನಿಮಗೆ ಗೊತ್ತಿದೆ, ಸ್ಕೋಪ್ ಇದೆ, ಅಲ್ಲಿ ತಾವು ಎಂಜಾಯ್ ಮಾಡಿ. ಮತ್ತು ಇಲ್ಲಿ ಒಂದು ಒಳ್ಳೆಯ ವಾತಾವರಣ ಕ್ರಿಯೇಟ್ ಆಗಬೇಕು ಅಂತ ನಾವು ಸತತವಾಗಿ ಪ್ರಯತ್ನ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ನಿಮ್ಮ ಕೋಆಪ್ರೇಷನ್, ನಿಮ್ಮ ಮುಖಾಂತರ ಜನಕ್ಕೆ ನಾವು ಕೋಆಪ್ರೇಟ್ ಮಾಡಲಿಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಭದ್ರತೆ ಬಗ್ಗೆ ಈಗ ಚೇಂಜಸ್ ಒಂದೇ ಆಗಿದೆ ಅಂದರೆ ಗೇಟ್ಸ್ ಸಾಕಷ್ಟು ಆಲ್ಮೋಸ್ಟ್ ಡಬಲ್ ಗೇಟ್ಸ್ ಓಪನ್ ಆಗಿದೆ. ಸೊ ಅಲ್ಲಿ ಆ್ಯಂಟಿ ಸೆಬಟೈಸ್ ಚೆಕ್ ಮಾಡಲಿಕ್ಕೆ ಮತ್ತು ಮೆಟಲ್ ಡಿಟೆಕ್ಟರ್ಸ್ದು ಹೆಚ್ಚಾಗ್ತಾ ಇದೆ. ನ್ಯಾಚುರಲ್ ಆಗಿ ಗೇಟ್ಸ್ದು ಅಂದಾಜು 22 ಇತ್ತು, ಈಗ ಸರಾಸರಿ 45 ಗೇಟ್ ಓಪನ್ ಆಗಿದೆ. 45 ಗೇಟ್ ಓಪನ್ ಆಗೋದಕ್ಕೆ ಅಲ್ಲಿ ನಮಗೆ ಸ್ಪೆಷಲ್ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ದೀವಿ. ಮತ್ತು ಈ ಸರಿ ಹೋಲ್ಡಿಂಗ್ ಏರಿಯಾದು ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದೆ. ಹೋಲ್ಡಿಂಗ್ ಏರಿಯಾ ಅಂದರೆ ಯಾರಾದ್ರೂ ಟಿಕೆಟ್ ಇದೆ ಅವರು ಬೇಗನೆ ವಿದಿನ್ 4 to 5 hours ಮುಂಚೆ ಬಂದು ಅಲ್ಲಿ ಒಳಗೆ ಹೋಗ್ಬೋದು. ಸೊ ಅಲ್ಲಿ ಕೂಡ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಮಾಡಬೇಕಾಗುತ್ತೆ. ಮತ್ತು ಒಳಗಡೆ ಏನಿದೆ ಅದು ಕೂಡ ನಾವು ಸಿಸ್ಟಮ್ಯಾಟಿಕ್ ಆಗಿ ಕ್ಯೂ ಸಿಸ್ಟಮ್ ಮಾಡಲಿಕ್ಕೆ ಮಾಡ್ತಾಯಿದ್ದೀವಿ. ಇದರಲ್ಲಿ ಸರಾಸರಿ 2,000 ಪೊಲೀಸ್ ಫೋರ್ಸ್ ನಮ್ಮದು, ಅಂದರೆ ಸ್ಟ್ರೈಕಿಂಗ್ ಪಾರ್ಟಿ, ಸಿವಿಲ್, ಹೋಮ್ ಗಾರ್ಡ್ ಎಲ್ಲ ಸೇರಿ, ಟ್ರಾಫಿಕ್ ಮತ್ತು ಲೋ ಆ್ಯಂಡ್ ಆರ್ಡರ್ದು ನಾವು ಸಿವಿಲ್ ಡಿಫೆನ್ಸ್ದು ಫೋರ್ಸು, ಹೋಮ್ ಗಾರ್ಡ್ಸ್ ಎಲ್ಲ ಸೇರಿ ಮತ್ತು ಟ್ರಾಫಿಕ್ ಎಲ್ಲ ಸೇರಿ ನಾವು ಉಪಯೋಗಿಸ್ತೀವಿ. ಯಾಕೆಂದರೆ ಇಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ಸುತ್ತಮುತ್ತ ಮೆಟ್ರೋ ಸ್ಟೇಷನ್ಸ್ ಇಲ್ಲಿ ಆಯಾ ರೂಟ್ಸಲ್ಲಿ ಎಲ್ಲ ನಾವು ಪರ್ಚೇಸ್ ಮಾಡಬೇಕು. ಸೊ ಸರಾಸರಿ 2,000 ಆಗುತ್ತೆ. ಒಳಗಡೆ ಬಂದೋಬಸ್ತ್ಗೆ ಪೊಲೀಸ್ ಅವರು ಇರ್ತಾರೆ, ಇಲ್ಲ ಇವರೇನಾದರೂ ಖಾಸಗಿ ಅವ್ರು ಮಾಡ್ಬೋದು ಜೊತೆಗಿರ್ತದೆ. ಬಟ್ ಆ್ಯಕ್ಚುಲ್ ಆಗಿ ಎಲ್ಲಿ ಕೂಡಬೇಕು ಏನು ಬೇಕೋ ಅವ್ರಿಗೆ ಜವಾಬ್ದಾರಿ ಇದೆ. ಈವೆಂಟ್ ಮ್ಯಾನೇಜರ್ ಜವಾಬ್ದಾರಿ. ಚಾರ್ಜಸ್ ಕಲೆಕ್ಟ್ ಮಾಡ್ತಿದ್ದಾರೆ, ಅದು ನಿರ್ದಿಷ್ಟ ಗೌರ್ಮೆಂಟ್ ಆರ್ಡರ್ ಇದೆ, ಆ ಪ್ರಕಾರ ಚಾರ್ಜಸ್ ಅವರು ಕೊಡ್ತಾರೆ. ಆರ್ಡರ್ ಹೌದು, ಎಷ್ಟು ಸರ್? ಅದು ಬೇರೆ ಬೇರೆ ಸ್ಕೇಲ್ ಇದೆ, ಸ್ಕೇಲ್ ಪ್ರಕಾರ ಕೊಡ್ತಾರೆ. ಯಾಕೆಂದರೆ ಈ ಸರಿ ಗೇಟ್ಸು ಜಾಸ್ತಿ ಆಗಿದೆ, ಅದು ನಾವು ಲೆಕ್ಕ ಮಾಡಬೇಕು. ಬಟ್ ಅದು ಗೌರ್ಮೆಂಟ್ ಆರ್ಡರ್ ಇದೆ, ಆ ಗೌರ್ಮೆಂಟ್ ಆರ್ಡರ್ ಪ್ರಕಾರ ಗೌರ್ಮೆಂಟ್ ಆರ್ಡರ್ 2 ಭಾಗ ಇದೆ. ಒಂದು ಬಂದೋಬಸ್ತು ಇದೆ, ಇನ್ನೊಂದು ನಾನು ನಿಮಗೆ ಹೇಳಿದರೆ ಗೇಟ್ಸ್ ಜಾಸ್ತಿ ಓಪನ್ ಆಗ್ತಾ ಇದೆ. ಸೊ ಅಲ್ಲಿ VIP ಸೆಕ್ಯೂರಿಟಿದು ಒಂದು ಇಕ್ವಿಪ್ಮೆಂಟ್ಸ್ದು ಸ್ವಲ್ಪ ರೇಟ್ ಬೇರೆ ಇದೆ. ಸೊ ಆ ರೇಟ್ದು ಲೆಕ್ಕ ಮಾಡಿ ಅವ್ರು ಕೊಡ್ತಾರೆ. ಇನ್ನೊಂದು ಪೊಲೀಸ್ ಇಲಾಖೆಗೆ KSC ಅದು ಲಾಸ್ಟ್ ಟೈಮಿಂದ ಸುಮಾರು 7 ಕೋಟಿ ಬ್ಯಾಲೆನ್ಸ್ ಇತ್ತು, ಎಲ್ಲ ಕ್ಲಿಯರ್ ಆಗಿದೆ. ಕೆಲವು ಲಾಸ್ಟ್ ಅಮೌಂಟ್ ಸ್ವಲ್ಪ ಹೋಗಿದೆ, ಅದನ್ನು ನಾವು ರಿಕನ್ಸಿಲೇಷನ್ ಆಗ್ತದೆ. ನಮ್ಮದು ಅವ್ರದ್ದು ಫಿಗರ್ ರಿಕನ್ಸಿಲೇಷನ್, ಬಟ್ ಆಲ್ಮೋಸ್ಟ್ 90% ಕ್ಲಿಯರ್ ಆಗಿದೆ. ಟಿಕೆಟ್ ಇದ್ರೆ ಅಬೌಟ್ 2 years ಟಿಕೆಟ್ ಸರ್, ದೇ ಕ್ಯಾನ್ ಕಮ್. ನಾನು ಟಿಕೆಟ್ ಬಗ್ಗೆ ಸ್ಪೆಸಿಫಿಕ್ ಆಗಿ ಎಷ್ಟು ವರ್ಷ ಬಗ್ಗೆ ನಾವು ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ನಾನು ಸೆಕ್ಯೂರಿಟಿ ಬಗ್ಗೆ ಅಷ್ಟೇ ಹೇಳ್ಬೋದು, ಸಾಧ್ಯತೆ. ಸರ್, ಈಗ ಕಳೆದ ಬಾರಿ ಭದ್ರತೆ ಮಾಡ್ಕೊಂಡಿದ್ದಂಥ ಬಂದೋಬಸ್ತು ಸ್ಕೀಮಿಗೂ ಈ ಸಲ ನೀವು ಮಾಡ್ಕೊಂಡಿರುವಂಥ ಸ್ಕೀಮಿಗೂ ಡಿಫ್ರೆನ್ಸಸ್ ಏನಿದೆ, ಏನೇನು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ? ಇದರಲ್ಲಿ ಮುಖ್ಯವಾಗಿ ಭದ್ರತೆ ಸ್ಕೀಮ್ಗಿಂತ ಸೆಕ್ಯೂರಿಟಿ ನನ್ನ ಎಕ್ಸ್ಪರ್ಟ್ ಕಮಿಟಿ ಏನಿತ್ತು, ಆ ಎಕ್ಸ್ಪರ್ಟ್ ಕಮಿಟಿ ಅವ್ರ ರೆಕಮೆಂಡೇಷನ್ ತುಂಬ ಇಂಪಾರ್ಟೆಂಟ್. ಸೊ ಅದರಲ್ಲಿ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಫ್ರೀ ಇರಬೇಕು ಒಂದು. ಎರಡನೇದು ಇವ್ಯಾಕ್ಯುಯೇಷನ್ ಸಿಸ್ಟಮ್, ಸ್ಪೆಷಲಿ ಆ್ಯಂಬುಲೆನ್ಸಸ್ ಮತ್ತು ಫೈರ್ ಎಕ್ವಿಪ್ಮೆಂಟ್ಸ್, ಅದರದ್ದು ಕ್ಲಿಯರ್ ಪ್ಯಾಸೇಜ್ ಇರಬೇಕು. ಸೊ ಆ ನಿಟ್ಟಿನಲ್ಲಿ ಎಲ್ಲ, ಅದಕ್ಕೋಸ್ಕರ ನಾನು ಹೇಳಿದರೆ ಕಂಟಿನ್ಯೂಸ್ ನಮ್ಮ ಆಫೀಸರ್ಸ್ ಅವರು ಇಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ, ಫಿಸಿಕಲ್ ಇನ್ಸ್ಪೆಕ್ಷನ್ ಮಾಡಿ, ಆ್ಯಂಬುಲೆನ್ಸಕ್ಕೆ ಯಾವ ರೀತಿ ದಾರಿ ಕೊಡಬೇಕು, ಅಲ್ಲಿ ಟ್ರಾಫಿಕ್ ಅವರು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಯಾವ ರೀತಿ ಗೇಟ್ಸ್ ಎಕ್ಸ್ಟ್ರಾ ಆಗಿದೆ, ಗೇಟ್ಸಲ್ಲಿ ಎಷ್ಟು ಜನ ಒಂದು ಗೇಟಿಂದ ಒಳಗೆ ಹೋಗ್ಬೋದು ಅದು ಲೆಕ್ಕ ಮಾಡಿ, PWD ಅವರು ನಮಗೆ ಹೋಲ್ಡಿಂಗ್ ಏರಿಯಾದು ಲೆಕ್ಕ ಮಾಡ್ಕೊಂಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನ್ಯಾಚುರಲ್ ಆಗಿ ನಮ್ಮದು ಬಂದೋ ಸ್ಕೀಮ್ ಇನ್ಕ್ರೀಸ್ ಆಗಿದೆ, ಅಂದರೆ ನಮ್ಮ ಸ್ಟ್ರೆಂತ್. ಸೊ ಸರಾಸರಿ ಡಬಲ್ ದಿ ಸ್ಟ್ರೆಂತ್ ಆಗಿದೆ ಏನು ಮೊದಲೇ ಮಾಡ್ತಾಯಿದ್ದೀವಿ. ಸೊ ಇದರಲ್ಲಿ ಏನು ನಮ್ಮದು ಎಕ್ಸ್ಟ್ರಾ ಗೇಟ್ಸ್, ಎಕ್ಸ್ಟ್ರಾ ಪ್ಯಾಸೇಜಸ್ ಅಂದರೆ ಆ್ಯಂಬುಲೆನ್ಸಸ್, ಇದರಲ್ಲಿ 9 ಆ್ಯಂಬುಲೆನ್ಸ್ ಇದೆ ಸುತ್ತಮುತ್ತ, 4 ಒಳಗಡೆ ಆ್ಯಂಡ್ 5 ಔಟ್ಸೈಡ್. ಮತ್ತು ಟ್ರಯಲ್ ಸೆಂಟರ್, ಆಮೇಲೆ ಫೈರ್ದು ವೆಹಿಕಲ್ಸ್, ಫೈರ್ ವೆಹಿಕಲ್ಸ್ ಇದೆ ಎಲ್ಲ. ಆಲ್ಮೋಸ್ಟ್ 9 ಆ್ಯಂಬುಲೆನ್ಸಸ್, 9 ಆ್ಯಂಬುಲೆನ್ಸ್ ಇದೆ. ಫೈರು ಅವರು ದೊಡ್ಡವು 2 ವೆಹಿಕಲ್ಸು, ಚಿಕ್ಕವು 4 ವೆಹಿಕಲ್ಸು, ಮತ್ತು ಹ್ಯಾಂಡ್ ಹೆಲ್ಡ್ ಎಕ್ಸ್ಟಿಂಗ್ವಿಷರ್ಸು ಆ್ಯಂಡ್ ಅಗ್ನಿ ಬೈಕ್ಸ್
ಅವರು ಲೆಕ್ಕ ಮಾಡಿ ಅವರು ಏರಿಯಾ ಮತ್ತು ಸೀಟಿಂಗ್ ಕೆಪಾಸಿಟಿ ನೋಡ್ಕೊಂಡು ಅವ್ರು ಹಾಕಿದ್ದಾರೆ. ಸೊ ಇದು ಎಲ್ಲದಕ್ಕೆ ಪೊಲೀಸ್ ಕಾಂಪೊನೆಂಟ್ ಇರ್ತದೆ, ಅದಕ್ಕೋಸ್ಕರ ನಮ್ಮದು ಇನ್ಕ್ರೀಸ್ ಬಂದೋಬಸ್ತ್ ಆಗಿದೆ. ಪ್ಲಸ್ ನೀವು ಕೇಳಿದ್ದಕ್ಕೆ ಒಂದು ವಿಶೇಷವಾಗಿ ನಾವು ಟ್ರಾಫಿಕ್ ತೊಂದರೆ ಆಗಬಾರ್ದು, ಜನ ಹೊರಗಡೆ ನಿಂತು ಸಮಸ್ಯೆ ಮಾಡಬಾರ್ದು. ಆ ನಿಟ್ಟಿನಲ್ಲಿ ಕ್ರೌಡ್ ಕಂಟ್ರೋಲ್ ಮಾಡಲಿಕ್ಕೆ ಏನು SOP ಪ್ರಕಾರ ಕ್ರೌಡ್ ಕಂಟ್ರೋಲ್ ಮೆಷರ್ಸ್ ಇದೆ, ಆ ನಿಟ್ಟಿನಲ್ಲಿ ನಾವು ಡಬಲ್ ದಿ ಸ್ಟ್ರೆಂತ್ ಹಾಕ್ತಾಯಿದ್ದೀವಿ ಎಲೆಂಡು ಮತ್ತು ಟ್ರಾಫಿಕ್. ಸ್ಟೇಡಿಯಂ ಒಳಗಡೆ CCTVನೂ ಕಮಾಂಡ್ ಸೆಂಟರ್ ಕನೆಕ್ಟ್ ಇದೆ. ಎಲ್ಲ ಕಮಾಂಡ್ ಸೆಂಟರ್ ಇದು ಎಲ್ಲ ಕಮಾಂಡ್. ಟೋಟಲ್ 5 ಹೌದು ಹೌದು. ರಸ್ತೆಗಳು ಮ್ಯಾಚ್ ಮೂವ್ಮೆಂಟ್ ಕ್ಲೋಸ್ ಮಾಡಲಿಕ್ಕೆ ಪ್ರಶ್ನೆ ಇಲ್ಲ. ಪ್ಲೇಯರ್ ಎಂಟ್ರಿ ಆಗ್ತಾರೆ ಗೇಟ್ ನಂಬರ್ 10ಗೆ ಮ್ಯಾಚಿಗೆ ಬರುವ ಎಂಟ್ರಿ ಆಗುವಾಗ ನೋಡೋದಕ್ಕೆ ಜನ ನಿಂತ್ಕೊಂಡ್ಬಿಡ್ತಾರೆ ರೋಡಲ್ಲಿ. ಅಲ್ಲಿ ಏನಾದರೂ ಯಾವುದು ನೋಡೋದಕ್ಕೆ ಅಲ್ಲ, ನೀವು ಹೇಳೋದು ಕರೆಕ್ಟ್. ನಾವು ಪ್ರೀವಿಯಸ್ ಇಯರ್ಸ್ದು ವೀಡಿಯೋಸ್ ನೋಡಿದ್ದೀವಿ. ಅಲ್ಲಿ ಕಾಂಗ್ರಿಗೇಷನ್ ಅಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ಗೇಟ್ ಹತ್ರ ಜನ ಇರ್ತಾರೆ. ಕೆಲವ್ರ ಹತ್ರ ಟಿಕೆಟ್ ಇರಲ್ಲ, ಕೆಲವು ಟಿಕೆಟ್ಸ್ಗೋಸ್ಕರ ಕಾದಿರ್ತಾರೆ ಅಲ್ಲಿ. ಕೆಲವರು ಪ್ಲೇಯರ್ಸ್ ನೋಡಲಿಕ್ಕೆ, ಕೆಲವು ಅಲ್ಲಿ ಒಳಗೆ ಹೋಗಲಿಕ್ಕೆ. ನಾವು ಮತ್ತೆ ಮತ್ತೆ ಹೇಳ್ತಾ ಇದ್ದೀವಿ, ಯಾರಿಗೆ ಅಲ್ಲಿ ನಿಲ್ಲಲಿಕ್ಕೆ ಅವಶ್ಯಕತೆ ಇಲ್ಲ, ಅವಕಾಶ ಇಲ್ಲ. ಸೊ ಖಂಡಿತ ನಾವು ಕ್ರಮ ತಗೊಂಡು ಕ್ಲೋಸ್ ಇಲ್ಲ ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದೆ, ನಾವು ಸ್ಟಾಪ್ ಮಾಡಿ. SOP ಆಲ್ರೆಡಿ ಇದೆ, ನಮ್ಮಲ್ಲಿ SOP ಇದೆ. ಆ SOP ಬಗ್ಗೆ ಹೈಕೋರ್ಟ್ ಡೈರೆಕ್ಷನ್ ಪ್ರಕಾರ ಆ SOP ಫಾರ್ಮುಲೇಟ್ ಆಗುವವರೆಗೆ ಏನು ನಮ್ಮ ಸರ್ಕಾರ ವತಿಯಿಂದ ನಮ್ಮ DG and IG ಆಫೀಸಿಂದ SOP ಇದೆ, ಆ SOP ಪ್ರಕಾರ ನಾವು ಮಾಡ್ತೇವೆ. ಈ ಮೆಟ್ರೋ ಬಗ್ಗೆ MG ರೋಡ್ ಮೆಟ್ರೋ ಸ್ಟೇಷನ್ ಮತ್ತು ಕಬ್ಬನ್ ರೋಡ್ ಮೆಟ್ರೋ ಸ್ಟೇಷನ್ ಎರಡೂ ಸ್ಟೇಷನಲ್ಲಿ ವಿಶೇಷ ಬಂದೋಬಸ್ತ್ ಇರ್ತದೆ. ಸೊ ನಮ್ಮದು ರಿಕ್ವೆಸ್ಟ್ ಅಂದರೆ ಅವ್ರಿಗೆ ಗೊತ್ತಿದೆ ಯಾವ ಕಡೆ ಅವ್ರದ್ದು ಗೇಟ್ಸ್ ಇದೆ, ಟಿಕೆಟಲ್ಲಿ ಅವ್ರಿಗೆ ಕರೆಕ್ಟಾಗಿ ಗೊತ್ತಿದೆ ಯಾರ ಹತ್ರ ಟಿಕೆಟ್ ಇದೆ. ಸೊ ಯಾವ ಗೇಟ್ ಅವ್ರಿಗೆ ಹತ್ತಿರ ಆಗ್ತದೆ, ಯಾವ ಸ್ಟೇಷನ್ ಇದೆ, ಅಲ್ಲಿ ಇಳಿದ್ರೆ ಅವ್ರಿಗೆ ಅನುಕೂಲ. ಸೊ ಆ್ಯಸ್ ಆಫ್ ನಾವು ಲಿಂಕ್ ರೋಡ್ ಅಲ್ಲಿ ಗೇಟ್ಸ್ ಏನಿದೆ, ಆ ಲಿಂಕ್ ರೋಡ್ ಗೇಟ್ಸ್ MG ರೋಡ್ ಸ್ಟೇಷನ್ ಹತ್ತಿರ ಇದೆ. ಕಬ್ಬನ್ ರೋಡ್ ಗೇಟ್ಸ್ ಕಬ್ಬನ್ ರೋಡ್ ಸ್ಟೇಷನಿಂದ ಹತ್ತಿರ ಇದೆ. ಸೊ ಆ ಥರ ಬಂದರೆ ಮತ್ತು ಹೋಗುವಾಗ ಕೂಡ ಅನುಕೂಲ ಆಗುತ್ತೆ. ಇದು ಒಂದು ಅವ್ರು ನೋಡ್ಕೊಳ್ಬೇಕು, ಯಾರು ಬರೋರಿದ್ದಾರೆ. ಸರ್, ಈಗ ಕ್ವೀನ್ಸ್ ರೋಡು ಫುಲ್ ಬಂದಿರುತ್ತೆ, ಯಾರು ಎಂಟ್ರಿ ಇಲ್ಲ, ಜಾಸ್ತಿ ಜನಗಳಿಗೆ. ಅಂದರೆ ಕಬ್ಬನ್ ರೋಡಿಗೆ ಜಾಸ್ತಿ ಜನ ಬರೋದ್ರಿಂದ ಕ್ರೌಡ್ ಕಂಟ್ರೋಲ್ ಏನು ಮಾಡ್ತಾರೆ? ಎಲ್ಲ ಗೇಟು ಅಲ್ಲಿ ಜಾಸ್ತಿ ಇದ್ದಾವೆ, ಎಷ್ಟು ಜನ ಎಂಟ್ರಿ ಆಗ್ಬೋದು ಆ ಗೇಟ್ಗಳಿಗೆ? ಎಂಟ್ರಿ ನ್ಯಾಚುರಲ್ ಆಗಿ ನಾವು ಭಾಳ ಸೈಂಟಿಫಿಕ್ ಆಗಿ ಮಾಡಿದ್ದೀವಿ, ಒಂದು ಇಂಪ್ಲಿಮೆಂಟ್ ಕೂಡ ಮಾಡ್ತೀವಿ. ಅದು ಆ ಪ್ರಕಾರ ಜಾಸ್ತಿ ಗೇಟ್ಸ್ ಆಗೋದಕ್ಕೆ ಜನ ಸ್ಪ್ರೆಡ್ ಆಗೇ ಆಗ್ತದೆ. ಸೊ ಅಲ್ಲಿ ಸ್ಪ್ರೆಡ್ ಆಗೋದಕ್ಕೆ ಅಲ್ಲಿ ನಮ್ಮ ಟ್ರಾಫಿಕ್ ಅವರು ಬೇರೆ ವ್ಯವಸ್ಥೆ ಮಾಡ್ಕೊಂಡು ಅಲ್ಲಿ ಇದೆ ಗೇಟ್ಸಲ್ಲಿ ತೋರಿಸಿದ್ದಾರೆ ಅವರು. ಮ್ಯಾಕ್ಸಿಮಮ್ ಗೇಟ್ಸ್ ಕಬ್ಬನ್ ರೋಡಲ್ಲಿದೆ, ಇಲ್ಲಿ ಮಿನಿಮಮ್ ಗೇಟ್ಸ್ ಇದೆ, ಅದು ಪ್ಲೇಯರ್ಸ್ದು ಮಾತ್ರ ಇದೆ. ಇಂಗ್ಲೀಷ್ ಟುಡೇ ವಿ ಹ್ಯಾವ್ come here to finish the second mock drill as per the expert committee opinion, and 2 mock drills have over. On 23rd we had the first mock drill. Today we just finished the second mock drill. In the mock drill, all departments including police, fire, ambulance, health department, GBA, civil defense and other all units have taken part. As per the report, it has gone satisfactory, and we will try to ensure whatever last moments final touches are there, that is also being done as regards the last sitting areas concerned. We have issued a press note on 23rd also. Today also again I am reiterating from the law and order and traffic point of view that the limited seats which are available are on sale, people are buying. Those who have purchased tickets are most welcome to come, and as per the directions given in the tickets, they can enter the stadium well in advance, because there is holding area concept this time. People can be allowed inside and they can be waiting in the holding area and go inside the stadium as and when it is open. We will not allow anyone to stand on all the 4 roads adjoining the stadium, so as to prevent crowd control, to manage crowd control and to prevent unnecessary gathering. As far as the metro and BMTC is concerned, metro has made elaborate special arrangements to run the metro up to 2 AM. Similarly, the BMTC has also made
special arrangements. We urge the ticket holders to use the public transport as far as possible so that there is no gathering and much crowding in the area. The entire Bandobast scheme made by the police department has been done very elaborately after taking each and everything into consideration, especially the recommendations of the committee, and after doing physical verification on and off. Our officers have really struggled hard and they have been here every third day here to see how the progress has happened, and then only it has come to this level. So I'm happy to tell you that the police has done excellently well in preparing for the event day after, and certainly everything will go as per plan. The number of exits which were there earlier have been doubled as per the recommendation. We are having close to 45 gates now. Earlier it was around 22. Similarly, the number of ambulances, number of fire engines, number of medical triage centers, all have been increased. Especially there is access for all the ambulances, free access. So all around we have taken into consideration how to control the crowd and how to see that people come and enjoy the place, enjoy the match. I again request everyone to use the public transport, minimum use of the private vehicles, and we will not allow people to gather on all these roads. We are forming special squads of the police and the civil defense to ensure that no one gathers outside the stadium if he or she is not having a ticket. If he or she has a ticket, we will request them to please go inside the stadium and not be around and creating a congested atmosphere. With all these things, I really appreciate the work done by all the members of the committee on behalf of the chairman, because he was also supposed to come here. He is busy in the assembly sessions going on. So on behalf of the chairman and on behalf of all my officers here, I really appreciate they have done excellent work till now, and certainly with the strength of about 2,000 force which we are deploying of law and order, traffic and home guards and civil defense, everything will go as per plan. Thank you. Sir, one thing.